ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದು ಇವತ್ತಿಗೆ 8 ದಿನ ಆಗಿದೆ. ಇವತ್ತಿನವರೆಗೂ ಕೂಡ ನಮ್ಮವರು ಇನ್ನೂ ನಾಪತ್ತೆ ಆಗಿದ್ದಾರೆ. ಹಗಲಿರುಳು ಶ್ರಮಿಸ್ತಾ ಅವರನ್ನು ಹುಡುಕಾಡುವಂಥ ಕೆಲಸವಾಗ್ತಾ ಇದೆ. ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲೋರು ಕೂಡ ರಾತ್ರಿ ಹಗಲು ಅನ್ನೋದೇ ಸೆಷನ್ಗೂ ಹೋಗದೆ CLP ಮೀಟಿಂಗೂ ಕೂಡ ಹೋಗದೆ ಇವತ್ತು ಬಜೆಟ್ ಇದ್ದರೂ ಕೂಡ ಬಜೆಟ್ಗೂ ಕೂಡ ಅವರು ಹಾಜರಾಗದೆ ಕ್ಷೇತ್ರದ ಜನರ ಕ್ಷೇಮ ಮುಖ್ಯ, ಹಾಗಾಗಿ ನಾನು ಕ್ಷೇತ್ರದಲ್ಲೇ ಇರ್ತೀನಿ ಅಂತೇಳಿ ಕ್ಷೇತ್ರದಲ್ಲೇ ಇದ್ದು ವೈಯಕ್ತಿಕವಾಗಿ ಒಂದಷ್ಟು ಮಿಷನರಿಗಳನ್ನು ಬೇರೆ ಜಿಲ್ಲೆಗಳಿಂದ ತರಿಸಿ ಕಾರ್ಯಾಚರಣೆಗೆ ಸಹಾಯವಾಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ರಾತ್ರಿ ಬೆಳಗಾವಿಯಿಂದ ಒಂದು ಹಿಟಾಚಿ 200 ಬೂಮರ್ ಅನ್ನುವ ಮಿಷಿನನ್ನು ಅವರ ವೈಯಕ್ತಿಕ ಖರ್ಚಿನಿಂದ ತರಿಸ್ತಾ ಇದ್ದಾರೆ. ಆ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ, ಜೊತೆಗೆ ಈಗ ಕಾರ್ಯಾಚರಣೆ ಎಲ್ಲಿವರೆಗೂ ಕೂಡ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಸಕರಾಗಿರುವಂಥ ಸತೀಶ್ ಸೈಲೋ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಶಾಸಕರ, ಈಗ ಬೆಳಗಾವಿಯಿಂದ ಒಂದು ಮಿಷಿನನ್ನು ತರಿಸ್ತಾ ಇದ್ರಿ, ಆ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ನಮ್ಮ ಈ ಒಂದು ಕಾರ್ಯಾಚರಣೆ ಇವತ್ತು 8 ದಿವಸ ಆಯಿತು. ನಮ್ಮ ಜನರು ಭಾಳಷ್ಟು ನೋಂದಣಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿಯ 2 ಜನ ಇನ್ನೂ ತನಕ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. 1 ಜನ ಇವತ್ತು 8ನೇ ದಿವಸ ಸಿಕ್ಕಿದ್ರು. ಅವಳು ಸಣ್ಣಿ ಗೌಡ ಅಂತ. ಮತ್ತು ಇವತ್ತು ಇನ್ನೂ ತನಕ ನಮ್ಮ 2 ಜನ ಜಗನ್ನಾಥ್ ಮತ್ತು ಲೋಕೇಶ್, ಹಾಗೆ ಪಾಪ ಅರ್ಜುನ್ ಬಗ್ಗೆ ನಮಗೇನಿತ್ತು ವಿಶ್ವಾಸ ಅಂತ ಹೇಳಿದ್ರೆ ಅವರೊಂದು ಇನ್ಫಾರ್ಮೇಷನ್ ಏನು ಕೊಟ್ಟರು, ಇಲ್ಲ ಅವನು 6 ದಿವಸ ತನಕ ಇಂಟ್ಯಾಕ್ಟ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಂಡು ಅವರ ಲೊಕೇಶನನ್ನು ಸಹ ನಾವು ತೆಗೆದ್ವಿ. ಲೊಕೇಶನ್ ಪ್ರಕಾರ ಅವನು 3:27 ಆ ಸ್ಪಾಟ್ನಲ್ಲಿ ಮುಟ್ಟಿದ್ದಾನೆ. ನಾವು ಅವನ 2 ಇದನ್ನು ಏನು ಇಲ್ಲಿಯ ಕ್ಯಾಮೆರಾದಲ್ಲಿ ನೋಡಿದಾಗ, ಟೋಲ್ ಗೇಟ್ ಕ್ಯಾಮೆರಾ ನೋಡಿದಾಗ, ಮತ್ತು ಅಲ್ಲಿ ನಿಂತಹ ಒಂದು GPS ಸ್ಟಾರ್ಟ್ ಇತ್ತು. ಮತ್ತು ಅಲ್ಲಿದ್ದಾಗ ಅವನು ಅಲ್ಲಿ ಬಂದು ನಿದ್ರೆ ಮಾಡ್ತಾನೆ. ಮತ್ತು ಅವನು ಒಟ್ಟಿಗೆ ಮತ್ತೊಂದು ವೆಹಿಕಲ್ ಲೋಡ್ ಆಗಿತ್ತು, ಅದು ಬಂದು ಬಾಳೆಗುಳಿಯಲ್ಲಿ ಅವನು ಸ್ಟಾಪ್ ಮಾಡ್ತಾನೆ. ಮತ್ತು ಇವನು 5:45 ಸುಮಾರು ಈ ಡ್ರೈವರು ಅವನಿಗೆ ಫೋನ್ ಮಾಡ್ತಾನೆ, ಹೊರಡೋಣ ಅಂತ ಕೇಳ್ಕೊಂಡು. ಅವನು ಸ್ವಲ್ಪ ತನಗೆ ನಿದ್ರೆ ಹೆಚ್ಚಿದೆ, ನಾನು ಮತ್ತು ಸ್ವಲ್ಪ ಲೇಟ್ ಬರ್ತೇನೆ ಅಂತ ಹೇಳ್ತಾನೆ. ಮತ್ತು 8:45 ತನಕ ಅದು ಗಾಡಿ ಮತ್ತು GPS ಲೊಕೇಶನ್ ಆನ್ ಇತ್ತು. 8:45 ನಂತರ ಈ GPS ಲೊಕೇಶನ್ ಅವನು ಬಂದಾಗಿದೆ. ಇದನ್ನು ನೋಡುವಾಗ ನಾವು ಎಷ್ಟೋ ಸಲ ಫ್ರಮ್ ದ ಡೇ 1 ನಾನು ಹೇಳಿದ್ದೇನೆ, ಯಾವುದೇ ಪರಿಸ್ಥಿತಿಯಲ್ಲಿ ಮಣ್ಣು ಕುಸಿತವಾಗುವಾಗ ಯಾವುದೇ ಪರಿಸ್ಥಿತಿಯಲ್ಲಿ ಅದು ತಲೆ ಮೇಲೆ ಬೀಳುವುದಿಲ್ಲ. ಅದು ಮಣ್ಣು ಕೆಳಗಿಂದ ಜಮೀನಿಂದ ಜರಿಗೆ ಬರ್ತದೆ. ಜಮೀನಿಂದ ಜರಿ ಬರುವ ಮನೆಗಳು ಸಹ ನಾವು ಎಷ್ಟೋ ಕಡೆ ನೋಡಿದ್ದೇವೆ. ಮನೆಗಳು ಇಂಟ್ಯಾಕ್ಟ್ ಹರಿತಾ ಇರ್ತವೆ. ಅದೇ ಪ್ರಕಾರ ಈ ಟ್ರಕ್ ಹರಿದು ಆ ಅಂಗಡಿ ಹತ್ರ ಬಂದು ಅಂಗಡಿನೂ ಜರಿದು ಹೋಗಿದ ನಂತರ ಆ ಗಾಡಿ ಅಲ್ಲಿ ಟಿಲ್ಟ್ ಆಗಿ ನನ್ನ ಪ್ರಕಾರ ಟಯರ್ ಮೇಲಾಗಿದೆ ಮತ್ತು ಕ್ಯಾಬಿನ್ ಕೆಳಗಾಗಿದೆ. ಇಲ್ಲಿ ಏನಾಯಿತು, ಇವರು GPS ಮುಖಾಂತರ ಕೇಳೋದ ಜನ ನಮ್ಮ ಹತ್ರ ಭಾಳಷ್ಟು ರಿಕ್ವೆಸ್ಟ್ ಮಾಡಿದರು, ಅವ್ರ ರಿಲೇಷನ್ ಅಂತ ಹೇಳ್ಕೊಂಡು, ಇಲ್ಲ ಇಲ್ಲಿಯೇ ಇದೆ ಅಂತ ಹೇಳ್ಕೊಂಡು ನಾವು ಟ್ರೆಂಚೆ ಹೊಡೆದು ಕಾಣಿಸಿದ್ವಿ. ಮಣ್ಣೇ ತೆಗಿಬೇಕಂತ ಹೇಳಿದ್ರು, ಮಣ್ಣು ತೆಗೆದ್ವಿ. ಮತ್ತು ಸ್ವಲ್ಪ ಕುಸಿತು. ಆಮೇಲೆ ಜಿಯಾಲಜಿಸ್ಟ್ ಹೇಳಿದರು ಅಲ್ಲಿ ಟಚ್ ಮಾಡಿಬಿಡಿ, ಡೇಂಜರಸ್ ಪೊಸಿಷನ್ ಇದೆ. ಆದರೂ ಸಹ ನಾವು ಲೆಕ್ಕ ಇಲ್ಲದೆ ಪಾಪ ಅವನು ಹೇಳ್ತಾನಲ್ಲ, ಅವನಿಗೆ ಗ್ಯಾರಂಟಿ ಇದೆ ಅಂತ ಹೇಳ್ತಾನೆ. ಮತ್ತು ಅದನ್ನು ಅಲ್ಲೇ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ಕ್ಲೀನ್ ಮಾಡಿದ ಮೇಲೆ ಅವರಿಗೆ ಈ ಡೌಟ್ ಕ್ಲಿಯರ್ ಆಯಿತು. ಮತ್ತು ನಾವು 6 ಮೀಟರ್ GPS ತಂದಿವಿ, ಮೆಟಲ್ ಡಿಟೆಕ್ಟರ್. ಇಲ್ಲಿದು ಮಣ್ಣು ನಮ್ಮ ಅದಿರಿನ ಮಿಶ್ರಿತ ಮಣ್ಣು, ಅದು ಡಿಟೆಕ್ಟರ್ ಸೌಂಡ್ ಮಾಡೇ ಮಾಡ್ತದೆ. ಆದ ನಂತರ 10 ಮೀಟರ್ದು ನಾವು ಮತ್ತು ಬೆಂಗಳೂರಿಂದ ನಾನು ಸ್ವತಃ ತರಿಸ್ಕೊಂಡೆ. ಅದರಿಂದ ಮಾಡಿದರೂ ಸಹ ಆ ಡಿಟೆಕ್ಟರ್ ಅಲ್ಲಿ ತೋರಿಸಿತ್ತು, 2 ಕಡೆ ತೋರಿಸ್ತದೆ. ಆದರೆ ನಾನು ಮೊದಲೇ ಹೇಳಿಬಿಟ್ಟೆ, ಇದು ಮೆಟಲ್ ಡಿಟೆಕ್ಟರ್ ಆದ್ದರಿಂದ ಈ ಮಣ್ಣು ಮೆಟಲ್ ಅಂದರೆ ನಮ್ಮ ಒಂದು ಕಬ್ಬಿಣದ ಅದಿರಿನ ಒಂದು ಸಾಂದ್ರತೆಯನ್ನು ಹೊಂದಿಕೊಂಡಿದ್ದರಿಂದ ಈ ಸೌಂಡ್ ಬರ್ತದೆ ಅಂತ ಹೇಳಿದೆ. ಮತ್ತು ತಮ್ಮ ವಾಹಿನಿಯಲ್ಲೂ ನಾನು ಹೇಳಿದ್ದೇನೆ, ನನ್ನ ಡೌಟ್ 110% ಅಲ್ಲೇ ಇದೆ ಅಂತ ಹೇಳ್ಕೊಂಡು. ಈಗ ಪಾಯಿಂಟ್ ಡಿಟೆಕ್ಟ್ ಮಾಡಿದಾರಾ? ಪಾಯಿಂಟ್ ಡಿಟೆಕ್ಟ್ ಮಾಡಿದ್ದು ಅದು ನನ್ನ ಪ್ರಕಾರ ಇಟ್ ಈಸ್ ಅಸಂಪ್ಷನ್, ಬಿಟ್ಟರೆ ಅದು ಮೆಟಲ್ ಡಿಟೆಕ್ಟರ್ ಅಂದರೆ ಅಸಂಪ್ಷನ್ ಅಲ್ಲ. ಈಗ ಆರ್ಮಿಯವರ ಒಂದು ಹುಡುಕಾಟ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಸಂಜೆ 5:15 ಸುಮಾರಿಗೆ ಒಂದು ಪಾಯಿಂಟ್ ಡಿಟೆಕ್ಟ್ ಮಾಡಿದ್ದಾರೆ ಅಂತೇಳಿ, ಯಾಕಂದರೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಆ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. ಆ ಗಂಗಾವಳಿ ನದಿಯ ಒಳಗಡೆ ಅದು ಡಿಟೆಕ್ಟ್ ಆಗ್ತಾ ಇರುವಂಥದ್ದು.
ನನ್ನ ಪ್ರಕಾರ ಯಾರು ನಮ್ಮ ಆರ್ಮಿಯವರು ನಿನ್ನೆ ತನಕ ಕಾರ್ಯಾಚರಣೆಯಲ್ಲಿ ತೊಡಗಿದಾಗ ಈ ಥರ ನಾನಂತೂ ಕೇಳಲಿಲ್ಲ. ಆದರೆ ಅದು ಇರಬಹುದು. ನಾನು ಮೊದಲಿಂದ ಹೇಳಿದ್ದೇನೆ, ಇಟ್ ಈಸ್ ದ ಜಸ್ಟ್ ನಾಲೆಜ್, ಅಂದಾಜಿನಲ್ಲಿ ನಾವು ತಗೊಳ್ಬೋದು. ಇದನ್ನು ನಾನು ಹೇಳ್ತಾ ಬಂದು ಸಹ ಇವತ್ತು ಸಹ ಅವರಿಗೆ ನಾನು ಕ್ಲಿಯರ್ ಕಟ್ ಹೇಳಿದೆ, ನಾನು ಅಲ್ಲೇ ಇರ್ಬೋದು ಅಂತ ಮತ್ತೆ ವಿಚಾರ ಮಾಡಿದೆ. ಈ ಬೂಮ್ ರೀಚನ್ನು ನಾವು 60 ಫೀಟ್ ಬೂಮ್ ರೀಚ್. ಬೂಮ್ ಅಂದರೆ ಅದರ ಕೈ 60 ಫೀಟ್ ತನಕ ಹೋಗ್ತದೆ. 60 ಫೀಟ್ ತನಕ ಹೋಗಿ ಅದನ್ನು ಕೆಸರನ್ನು ತೆಗೆದು ಬರುವಾಗ ಇದು ಸಿಗಬಹುದು ಅಂತ ಒಂದು ಊಹೆಯಿಂದ ಇವತ್ತು ಗೋಕಾಕ್ನಿಂದ 2 ಬೂಮನ್ನು 2 ಗಾಡಿಯನ್ನು ನಾನು ಬುಕ್ ಮಾಡಿದ್ದೆ. ಆದರೆ ಅದು ಏನಾಯಿತು, 40 ಮೀಟರ್ ಟ್ರಕ್ಕಿನ ಹೊರಗೆ ತನಕ ಇರ್ತದೆ ಬೂಮು. ಅದು ರಸ್ತೆಯಲ್ಲಿ ತಿರುಗು ಮುರುಗಳಿದೆ ಅರ್ಬೈಲ್ಘಟ್ಟ, ಮತ್ತು ಅದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಒಂದೇ ಗಾಡಿಯನ್ನು ಈಗ ಲೋಡ್ ಮಾಡಿ ಅದು ಆಲ್ರೆಡಿ ಧಾರವಾಡ ಕ್ರಾಸ್ ಮಾಡಿ ನಮ್ಮ ಹುಬ್ಳಿ ಕಾರವಾರ ರೋಡ್ನಲ್ಲಿ ಮುಟ್ಟಿದೆ. ಅಲ್ಲ ಸರ್, ಎಷ್ಟು ಖರ್ಚಾಗ್ಬೋದು? ಇದು ಸರ್ಕಾರ ಬರ್ಸುತ್ತಾ ಅಥವಾ ನಿಮ್ಮ ವೈಯಕ್ತಿಕ ಖರ್ಚಿನಿಂದ ಮಾಡಿಸ್ತಾ ಇದ್ದೀರಿ ಅಂತ? ನಾನು ಸರ್ಕಾರದಿಂದ ಪಾಪ ಇಂಡೆಂಟ್ ಹಾಕಬೇಕು, ಅವರು ಅದನ್ನು ಇದು ಮಾಡಬೇಕಂತ ನಾನು ವೇಟ್ ಮಾಡ್ತಾಯಿಲ್ಲ. ನಾನು ಅವರಿಗೆ ಅಡ್ವಾನ್ಸನ್ನು ಕಳಿಸ್ಬಿಟ್ಟಿದ್ದೇನೆ. ಅದ್ರ ಬಗ್ಗೆ ಹಣದ ಬಗ್ಗೆ ದೊಡ್ಡ ಕೊರತೆ ಇಲ್ಲ. ನಮ್ಮಲ್ಲಿರುವ 3 ಜನ ಇವತ್ತಿನ ತನಕ ಇತ್ತು, ಇವತ್ತು ಬೆಳಿಗ್ಗೆ ನೋಡಿದರೆ 2 ಜನ ಆಗಿದೆ. ಅದೇ ಪ್ರಕಾರ ಪಾಪ ಅರ್ಜುನ್ ಸಹ ನಮ್ಮ ಬ್ರದರ್ ಇದ್ದಂಗೆ. ನಾವು ಅವರಿಗೆ ಹೇಳಿದ್ದೇವೆ, ನಾವು ಆ ತಾರತಮ್ಯವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅವರ MLA ಮತ್ತು MP ಅವರಿಗೆ ನಾವು ಮಾತಾಡಿಸಿ ಕ್ಲಿಯರ್ ಕಟ್ ಡೈರೆಕ್ಷನ್ ಹೇಳಿದ್ದೇವೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಏನು ಏನಾದರೂ ಒಂದು ನಮ್ಮ ಡಿಸೀಸ್ ಆಗಿದರೆ ಏನು ಅವರಿಗೆ ನಾವು ಕೊಡ್ತೇವೆ ಆ್ಯಸ್ ಅ ಮೊರಲ್ ಆಗಿ ನಮ್ಮ ಸರ್ಕಾರದ ವತಿಯಿಂದ, ಅದನ್ನು ಸಹ ಅವರಿಗೆ ಕೊಡಬೇಕು ಸರ್ ಅಂತ ಹೇಳಿದಾಗ, ಇಲ್ಲ ಅದರ ಬಗ್ಗೆ ವಿಚಾರನೇ ಮಾಡಬೇಡಿ ಸತೀಶ್ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಯಾರಿಗೆ ಹೇಳಿದ್ದಾರೆ, ನನಗಷ್ಟೇ ಅಲ್ಲ MP ಮತ್ತು MLAಗೆ ಹೇಳಿದ್ದಾರೆ, ಏನು ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ನಾವು ಅಲ್ಲಿ ಕೊಡ್ತೇವೆ. ಬಟ್ ಅನ್ಲೆಸ್ ಅಂಟಿಲ್ ನಾವು ಕೊಡಲಿಕ್ಕೆ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅನೌನ್ಸ್ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅದು ಸಿಕ್ಕಬೇಕು. ಯಾಕಂತೇಳಿ ಜೀವಂತ ಇದ್ದರೆ ನಾವು ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದನ್ನು ಅಲ್ಲಿ ತನಕ ಪೆಂಡಿಂಗ್ ಇಟ್ಟಿದ್ದೇವೆ. ಈಗ ಅರ್ಜುನ್ ಕುಟುಂಬಸ್ಥರು ಏನಾದರೂ ನಿಮಗೆ ಕರೆ ಮಾಡಿ ಮಾತಾಡಿದ್ರಾ? ಅರ್ಜುನ್ ಕುಟುಂಬದ ಅರ್ಜುನನ ಅಕ್ಕನ ಗಂಡನ ತಂಗಿಯ ಗಂಡ ಒಂದು ಹೇಳಿದ್ದಾನೆ, ನೀವು ಮಾಡಿದಂಥ ಕೆಲಸದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವು ಹಾಗೇನು ತಪ್ಪು ತಿಳ್ಕೊಂಡು ಹೋಗಬೇಡಿ. ನಾನು ಸಹ ಅವರಿಗೆ 2 ಕೈಯಿಂದ ಅವರ ವಾಹಿನಿಗೆ ಹೇಳಿದ್ದೇನೆ, ಇದು ಕೋರ್ಟ್ ಕೇಸು PIL ಇದೆಲ್ಲ ಮಾಡಿ ಕೆಲಸದ ವಿಳಂಬತನವನ್ನು ಮಾಡಬೇಡಿ, ನಾವು ಆದಷ್ಟು ಪ್ರಯತ್ನದಲ್ಲಿದ್ದೇವೆ. ಇವತ್ತು ಈ ಬೂಮ್ ಬಂದ ಮೇಲೆ ಅದರ ಬೆನ್ನೆಲುಬಿನಲ್ಲೇ ವಾಟರ್ ನೀರಿನಲ್ಲಿ ದ್ರೋಣ ಬರ್ತದೆ, ನೀರಿನಲ್ಲಿ ಡಿಟೆಕ್ಟ್ ಮಾಡುವಂಥ ದ್ರೋಣ್ ಬರ್ತದೆ. ಆ ದ್ರೋಣ್ ಸಹ ನಾಳೆ ಅವರು ಬರ್ತಾರೆ, ನಾಳೆ ಅಥವಾ ನಾಳೆ ಸಂಜೆ ಆ ಏನು ಬ್ಯಾಟ್ರಿಗಳಿದ್ದಾವಲ್ಲ ಅದಕ್ಕೆ, ಅದು ಅಂತ ಹೇಳಿದರೆ ಅದು ಪರ್ಟಿಕ್ಯುಲರ್ಲಿ ಬ್ಯಾಟ್ರಿಗಳು ಆ ದ್ರೋಣಿಗೆ ಫಿಟ್ ಆಗುವಂಥ ಅವರು ಮಾಡಿದಂಥ ವ್ಯವಸ್ಥೆ, ಅದು ನಮಗೆ ಫ್ಲೈಟ್ನಲ್ಲಿ ಆಗಲಿಕ್ಕೆ ಬರೋದಿಲ್ಲ. ಅದರ ಸಲುವಾಗಿ ದ್ರೋಣನ್ನು ತರುವ ಸಲುವಾಗಿ ನಾನು ನಿನ್ನೆ CM ಅವರ ಸಿದ್ದರಾಮಯ್ಯನವರ PS ಪ್ರಭಾಕರ್ ಇದ್ದಾರೆ, ಅವರಿಗೂ ಹೇಳಿದ್ದೇನೆ. ಅವರು ಸಹ ಆ ಲೆಟರನ್ನು ಅವರಿಗೆ ಮಾಡಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳಿಂದ ಸಹ ಲೆಟರ್ ಹೋಗಿದೆ. ಈಗ ನಾಳೆ ಅವರು ರೀಚ್ ಆಗ್ತಾರೆ, ನಾಳಿದ್ದು ಆ ಬ್ಯಾಟ್ರಿಗಳನ್ನು ರೀಚ್ ಆಗ್ತದೆ. ನನಗೆ ಇವತ್ತು ಗ್ಯಾರಂಟಿ ಉಂಟು, ನಾಡಿದ ತನಕ ನಮಗೆ ವೇಟ್ ಮಾಡುವಂಥ ಅವಶ್ಯಕತೆ ಬರಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ನಾವು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದೇವೆ ಅಲ್ಲಿ ಇವತ್ತು ಸಂಜೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಮತ್ತೆ ಒಂದು ವೈರ್ ರೋಪ್ ಅಂತಂದು ಅದಕ್ಕೆ ಡಿ ಶಕಲ್ ಅಂತಾರೆ, ಅಂದರೆ ಲಾಕಿಂಗ್ ಸಿಸ್ಟಮ್, ಅದನ್ನು ಸಹ ನಾವು ಒಂದು ವೀಲ್ ಲೋಡರಿಗೆ ಟೈ ಮಾಡಿ ಅದನ್ನು ಟೈಟಾಗಿ ಇಟ್ಕೊಂಡು ಅವರಿಗೆ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ಲ್ಯಾನನ್ನು ಹಾಕಿದ್ದೇವೆ. ನಾಳೆ ಅದನ್ನು ಬೆಳಿಗ್ಗೆ ಕಾರ್ಯಾಚರಣೆ ನಾವು 6:30ಯಿಂದ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಅಂತ ನಾವು ಫೈನಲ್ ಇವತ್ತು ಪ್ಲ್ಯಾನ್ ಮಾಡಿದ್ದೇವೆ. ಇದು ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರ ಮಾತು.